ವೀಕ್ಷಕರೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಪ್ರೇರಣಾ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮನ್ನು ಯಾರಾದರೂ ಅವಮಾನ ಮಾಡಿದಾಗ ತಾಳ್ಮೆಯಿಂದ, ಶಾಂತಿಯುತವಾಗಿ, ಆತ್ಮವಿಶ್ವಾಸದಿಂದ ಮತ್ತು ಸಕಾರಾತ್ಮಕ ದೃಷ್ಟಿಕೋನದಿಂದ ನಡೆದುಕೊಂಡು ಜೀವನದಲ್ಲಿ ಉತ್ತಮ ಪರಿಹಾರ ಕಂಡುಕೊಳ್ಳುವುದು ಹೇಗೆಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಿಮ್ಮನ್ನು ನೋಯಿಸಿದವರಿಗೆ, ನಿಮ್ಮನ್ನು ಅವಮಾನ ಮಾಡಿದವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂದರೆ, ಅವರ ವಿರುದ್ಧವೇ ತೊಡೆತಟ್ಟಿ ನಿಲ್ಲಬೇಕು ಅಂದರೆ ಯಾವುದೇ ಕಾರಣಕ್ಕೂ ಅವರ ಮುಂದೆ ಮಂಡಿಯೂರಬಾರದು. ನಿಮ್ಮ ಕಣ್ಣೀರನ್ನು ಇಲ್ಲಿ ಯಾರೂ ಗಮನಿಸುವುದಿಲ್ಲ, ನಿಮ್ಮ ನೋವನ್ನು ಯಾರೂ ಗುರುತಿಸುವುದಿಲ್ಲ, ನಿಮ್ಮ ಕಷ್ಟಗಳನ್ನು ದುಃಖಗಳನ್ನು ಯಾರೂ ಕೂಡ ತೀರಿಸುವುದಕ್ಕೆ ಮುಂದೆ ಬರುವುದಿಲ್ಲ. ಆದರೆ ಎಲ್ಲರೂ ನಿಮ್ಮ ತಪ್ಪುಗಳನ್ನು ಗುರುತಿಸುವ ಕೆಲಸದಲ್ಲಿ ಸದಾ ಮುಂದೆ ಇರುತ್ತಾರೆ. ಇದುವೇ ನಿಜವಾದ ಜೀವನ. ಈ ಜನಗಳಿಗೆ ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳುವುದನ್ನು ಬಿಟ್ಟು ಬೇರೆಯವರ ಸಮಸ್ಯೆಗಳನ್ನು ಟೀಕಿಸುವುದೇ ಕೆಲಸ. ನಮ್ಮ ಜನರ ಮನಸ್ಥಿತಿ ಹೇಗಿದೆ ಅಂದರೆ, ಸುಟ್ಟು ಬೂದಿಯಾಗುತ್ತಿರುವ ಗುಡಿಸಲನ್ನು ಆರಿಸಲು ನೀರು ಹಾಕುವ ಬದಲು ಅದಕ್ಕೆ ಸ್ವಲ್ಪ ತುಪ್ಪ ಸುರಿಸಿ ಅದರಲ್ಲಿ ಚಳಿಯನ್ನು ಕಾಯಿಸುತ್ತಾ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುತ್ತಾರೆ. ಈ ಓಟದಲ್ಲಿ ನಾವು ಪಡೆದುಕೊಳ್ಳುವುದು ಏನೂ ಇಲ್ಲ, ಕಳೆದುಕೊಳ್ಳುವುದು ಕೂಡ ಏನೂ ಇಲ್ಲ. ಹಾಗಂತ ಓಟ ನಿಲ್ಲಿಸುವಂತಿಲ್ಲ. ಆದರೆ ದಡವು ಸಮೀಪಿಸುತ್ತಿದ್ದಂತೆ ಉಳಿಯುವುದು ನೆನಪುಗಳು ಮಾತ್ರ. ಅದರಲ್ಲಿ ಮನಸ್ಸಿಗೆ ಹಿತ ನೀಡುವ ಸುಂದರ ನೆನಪುಗಳು ಕೆಲವಾದರೆ, ಮುಳ್ಳಿನಂತೆ ಚುಚ್ಚಿ ಚುಚ್ಚಿ ಕೊಲ್ಲುವ ಭುಗಿಲೆದ್ದ ಸುನಾಮಿಗಳೇ ಹಲವು. ಮೊದಲನೆಯದಾಗಿ, ಯಾರಾದರೂ ನಿಮಗೆ ಅವಮಾನ ಮಾಡಿದಾಗ ತಕ್ಷಣವೇ ಪ್ರತಿಕ್ರಿಯೆ ನೀಡಬೇಡಿ, ಸುಮ್ಮನೆ ಇದ್ದು ಬಿಡಿ. ಹಾಗೆ ಅವಮಾನ ಮಾಡಿದ ವ್ಯಕ್ತಿಯನ್ನು ನಿಮ್ಮ ತಲೆಯಿಂದ ತೆಗೆದು ಹಾಕಿಬಿಡಿ. ಆದರೆ ಅವರು ಮಾಡಿದ ಅವಮಾನವನ್ನು ಮಾತ್ರ ಮರೆಯಬೇಡಿ. ಎದುರಿನವರು ನಿಮ್ಮನ್ನು ಬೇಕಂತಲೇ ಅವಮಾನ ಮಾಡುತ್ತಾರೆ, ನಿಮ್ಮನ್ನು ಕೆರಳಿಸಲೆಂದೇ ಅವಮಾನಿಸುತ್ತಾರೆ. ನಿಮ್ಮನ್ನು ಕೆರಳಿಸಿ ಬೇರೆಯವರ ಮುಂದೆ ಸಣ್ಣವರನ್ನಾಗಿ ಮಾಡುವ ಉದ್ದೇಶದಿಂದಲೇ ಅವಮಾನಕ್ಕೀಡು ಮಾಡುತ್ತಾರೆ. ನೀವು ಆ ಬೊಗಳೆ ನಾಯಿಗಳ ಮಾತಿಗೆ ಕಿವಿಗೊಡದೆ, ಯಾವ ಪ್ರತಿಕ್ರಿಯೆಯನ್ನು ನೀಡದೆ ಸುಮ್ಮನಾಗಿ ಬಿಟ್ಟರೆ ಏನನ್ನಾದರೂ ಹೇಳುತ್ತೀರಿ ಎಂದು ಕಾಯುತ್ತಿದ್ದ ಎದುರಾಳಿಗೆ ಚಿಂತೆ ಮಾಡುವಂತಾಗುತ್ತದೆ. ಇನ್ನು ಎರಡನೆಯದು, ನಿಮ್ಮನ್ನು ನೀವು ಆತ್ಮವಿಶ್ವಾಸದಿಂದ ಶಾಂತವಾಗಿದ್ದು ಪ್ರೇರೇಪಿಸಿಕೊಳ್ಳಿ. ನೀವು ಅವರಿಗಿಂತಲೂ ಹೆಚ್ಚು ಬೆಳೆದು ನಿಲ್ಲುವಂತಹ ಛಲವನ್ನು ಹೊಂದಿರಬೇಕು. ಮನಸ್ಸಿನಲ್ಲೇ ಅಂದುಕೊಳ್ಳಿ, ಇವತ್ತಿನ ಈ ಅವಮಾನವನ್ನು ನಾಳೆ ಅಭಿಮಾನವನ್ನಾಗಿ ಪರಿವರ್ತಿಸಿಕೊಳ್ಳುತ್ತೇನೆ ಎಂದು. ಆಗ ನಿಮ್ಮಲ್ಲಿ ಆತ್ಮವಿಶ್ವಾಸದ ಬೇರು ಗಟ್ಟಿಯಾಗಿ ನೆಲೆಯೂರುತ್ತದೆ. ಇನ್ನು ಮೂರನೆಯದು, ಮುಖದ ಮೇಲೆ ಮಂದಹಾಸವಿರಲಿ. ಯಾರಾದರೂ ನಿಮ್ಮನ್ನು ಅವಮಾನ ಮಾಡಿದಾಗ ನಿಮ್ಮ ಮುಖದ ಮೇಲೆ ಮಂದಹಾಸವಿದ್ದರೆ ಇದೇ ಎದುರಿನವರಿಗೆ ತಕ್ಕ ಉತ್ತರವಾಗುತ್ತದೆ. ಇಷ್ಟೊಂದು ಕೆಟ್ಟದಾಗಿ ಮಾತನಾಡಿದ ನಂತರವೂ ನೀವು ಅಲುಗಾಡಲಿಲ್ಲ ಮತ್ತು ನಿಮ್ಮ ಮೇಲೆ ಯಾವುದೇ ರೀತಿಯ ಪ್ರಭಾವವಾಗದಿರುವುದನ್ನು ಕಂಡು ಒಳಗೊಳಗೆ ಉರಿದು ಹೋಗುತ್ತಾರೆ. ಇನ್ನು ನಾಲ್ಕನೆಯದು, ಮಾಡಿದ ಅವಮಾನವನ್ನೇ ನಿಮ್ಮ ಸಾಧನವನ್ನಾಗಿಸಿಕೊಳ್ಳಿ. ಎಷ್ಟೋ ಜನ ನಿಮ್ಮನ್ನು ಬೀಳಿಸಲೆಂದೇ, ನಿಮ್ಮ ಮನಸ್ಥಿತಿಯನ್ನು ಕುಗ್ಗಿಸಲೆಂದೇ ಪದೇ ಪದೇ ಕಾರಣವಿಲ್ಲದಿದ್ದರೂ ಏನಾದರೂ ಒಂದು ನೆಪವೊಡ್ಡಿ ನಿಮ್ಮನ್ನು ಅವಮಾನಿಸಲು ಮುಂದಾಗುತ್ತಾರೆ. ಅವರು ಪುನಃ ಪುನಃ ಬೆಂಕಿಯಲ್ಲಿ ತುಪ್ಪವನ್ನು ಸುರಿಯಲು ಪ್ರಯತ್ನಿಸುತ್ತಾರೆ. ನಾವು ಜಾಣ್ಮೆಯನ್ನು ತೋರಿ ಆ ಬೆಂಕಿಯನ್ನೇ ನಮ್ಮ ಜೀವನಕ್ಕೆ ಬೆಳಕಾಗಿಸಿಕೊಳ್ಳೋಣ. ಇನ್ನು ಐದನೆಯದು, ಯಾರಾದರೂ ನಮ್ಮನ್ನು ಅವಮಾನಿಸಿದಾಗ ಸಾರ್ವಜನಿಕವಾಗಿ ಶಾಂತವಾಗಿದ್ದು ಮನಸ್ಸಿನೊಳಗೆ ಗುಪ್ತವಾಗಿ ಎದುರಾಳಿಗೆ ಉತ್ತರ ಕೊಡುವ ರೀತಿಯನ್ನು ಉತ್ತಮ ರೀತಿಯಲ್ಲಿ ಆಲೋಚಿಸಬೇಕು. ಆತುರಗಾರನಿಗೆ ಬುದ್ಧಿಮಟ್ಟ ಎಂಬಂತೆ ಆತುರ ಪಡದೆ ನಿಧಾನವಾಗಿ ಆಲೋಚಿಸಿ ಉತ್ತರ ಕೊಡುವ ನಿರ್ಧಾರ ಕೈಗೊಳ್ಳಬೇಕು. ಇನ್ನು ಆರನೆಯದು, ಮಾಡುವ ಅವಮಾನಗಳನ್ನೆಲ್ಲ ಸಾಧನೆಯ ಒಂದೊಂದು ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳಬೇಕು. ಯಾರಾದರೂ ನಮ್ಮನ್ನು ಪದೇ ಪದೇ ಅವಮಾನಕ್ಕೀಡು ಮಾಡುತ್ತಿದ್ದರೆ ಆ ಪ್ರತಿಯೊಂದು ಅವಮಾನಗಳನ್ನು ನಮ್ಮ ಸಾಧನೆಯ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳುವುದರ ಮೂಲಕ ಎದುರಾಳಿಗಳಿಗೆ ನಡುಕ ಹುಟ್ಟಿಸುವಂತೆ ಮಾಡಬೇಕು. ಇನ್ನು ಏಳನೆಯದು, ನಿರ್ಲಕ್ಷಿಸುವ ಅಭ್ಯಾಸ ಮಾಡಿಕೊಳ್ಳಿ. ಕೆಲವು ಸಲ ಉತ್ತರ ಕೊಡದೇ ಇರುವುದು ಅತಿ ದೊಡ್ಡ ಉತ್ತರವಾಗುತ್ತದೆ. ಅಂದರೆ ಎದುರಿನವರು ಏನಾದರೂ ಹೇಳಿದಾಗ ನೀವು ಅದನ್ನು ನಿರ್ಲಕ್ಷಿಸುವುದೇ ದೊಡ್ಡ ಉತ್ತರವಾಗಬೇಕು. ಇದರಿಂದ ಎದುರಿನವನು ಬೊಗಳಿ ಬೊಗಳಿ ಬಾಯಿ ನೋವಾಗಿ ಸುಮ್ಮನಾಗಿ ಬಿಡುತ್ತಾನೆ. ಇನ್ನು ಎಂಟನೆಯದು, ಎದುರಾಳಿಯ ದೌರ್ಬಲ್ಯವನ್ನು ನೆನಪಿಸಿಕೊಳ್ಳಿ. ಯಾರಾದರೂ ನಮ್ಮನ್ನು ಅವಮಾನಿಸುತ್ತಿದ್ದರೆ ಅದರ ಉದ್ದೇಶ ಅವರ ದೌರ್ಬಲ್ಯಗಳನ್ನು ಮುಚ್ಚಿಡುವ ಪ್ರಯತ್ನವಾಗಿರುತ್ತದೆ. ಅವರು ನಿಮ್ಮನ್ನು ಅವಮಾನಿಸುವಾಗ ಅವರ ದೌರ್ಬಲ್ಯಗಳನ್ನು ನಿಮ್ಮ ಕಣ್ಣು ಮುಂದೆ ತಂದುಕೊಳ್ಳಿ. ಆಗ ನಿಮಗೆ ಯಾವ ಕೋಪವೂ ಬರುವುದಿಲ್ಲ. ಇನ್ನು ಒಂಬತ್ತನೆಯದು, ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಿ. ಯಾರಾದರೂ ನಿಮ್ಮನ್ನು ಅವಮಾನಿಸಿದಾಗ ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿ, ಎದುರಾಳಿ ಹೇಳುತ್ತಿರುವ ಮಾತುಗಳು ಸತ್ಯವೇ ಅಥವಾ ಇಲ್ಲವೇ ಎಂದು. ಸತ್ಯವಲ್ಲದಿದ್ದರೆ ಚಿಂತಿಸುವ ಅಗತ್ಯವೇ ಇರುವುದಿಲ್ಲ.
ಒಂದು ವೇಳೆ ಸತ್ಯವಾಗಿದ್ದಲ್ಲಿ ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಳ್ಳಲು ದೇವರೇ ಮಾಡಿಕೊಟ್ಟ ದಾರಿ ಅಂದುಕೊಂಡು ಬದಲಾಗುವ ಪ್ರಯತ್ನ ಮಾಡೋಣ. ಯಾರಾದರೂ ನಮ್ಮನ್ನು ಅವಮಾನಿಸಿದಾಗ ಕೋಪಕ್ಕೀಡಾಗದೆ, ಹಾರಾಡದೆ, ಚೀರಾಡದೆ, ಅಳುತ್ತಾ ಕುಳಿತುಕೊಳ್ಳದೆ ಮಾಡಿದ ಅವಮಾನವನ್ನೇ ಯಶಸ್ಸಿನ ದಾಪುಗಲ್ಲನ್ನಾಗಿ ಮಾಡಿಕೊಳ್ಳೋಣ ಎಂದು ಹೇಳುವುದರ ಮೂಲಕ ಇಂದಿನ ವಿಡಿಯೋವನ್ನು ಮುಗಿಸುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ.